ಒಂದು ಮನುಷ್ಯತ್ವದ ರೀತಿಯಲ್ಲಿ ನಾವು ಬಾಳಿದರೆ ಅಲ್ಲಾಹನಿಗೆ ತುಂಬ ಇಷ್ಟವಾಗುತ್ತೆ ಮತ್ತು ನಮ್ಮ ಮನಸ್ಸಿಗೂ ನೆಮ್ಮದಿ ಸಹ ಇರುತ್ತೆ. ನಾವು ಇಲ್ಲಿ ಬಂದಿರುವುದು ಪರೀಕ್ಷೆಯನ್ನು ಕೊಡಲು. ಆ ಪರೀಕ್ಷೆಯನ್ನು ನಾವು ಸುಂದರ ಮತ್ತು ಸರಳವಾಗಿ ಪಾಸ್ ಮಾಡಲು ಸಾಧ್ಯವಿಲ್ಲ. ನಾವು ಹುಟ್ಟಿದಾಗಿನಿಂದಲೂ 2 ಫರಿಷ್ಠೆಗಳು ನಮ್ಮೊಂದಿಗೆ ಇರುತ್ತಾರೆ ಮತ್ತು ನಮ್ಮ ಕೊನೆಯ ಉಸಿರಿನೊಳಗೂ ನಮ್ಮ ಜೊತೆ ಇರುತ್ತಾರೆ. ದುನಿಯಾ ಮತ್ತು ಆಖಿರತ್ನಲ್ಲಿ ಅವನ ಸ್ಥಾನವನ್ನು ಎತ್ತರಕ್ಕೆ ಒಯ್ಯುತ್ತಾನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ ಆ ಅಲ್ಲಾಹನು ಮೆಚ್ಚುವ ಹಾಗೆ ಈಮಾನಿನ ಹಾಲತ್ತಿನಲ್ಲಿ ಇದ್ದೀರಾ ಎಂದು ನಾನು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನಾನು ಇಂದಿನ ವಿಡಿಯೋದಲ್ಲಿ ಅಲ್ಲಾಹನ ಒಂದು ಕಾಳಜಿ, ಅಲ್ಲಾಹನ ಪ್ರೀತಿ, ಅಲ್ಲಾಹನು ತೋರಿಸುವಂತಹ ಕರುಣೆ ಎಂತಹದ್ದು ಎಂದು ನಾವು ತಿಳಿಯುವ ಒಂದು ಚಿಕ್ಕ ಪ್ರಯತ್ನದೊಂದಿಗೆ ನಾನು ಈ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೇನೆ. ಅಲ್ಲಾಹನು ಸೂರಾ ಫುರ್ಖಾನ್ ಆಯತ್ ನಂಬರ್ 70ರಲ್ಲಿ ನಮಗೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಎಂದು ನೋಡೋಣ. ಇದು ನೀವು ತಿಳಿದ ಮೇಲೆ ಅಲ್ಲಾಹನ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚುತ್ತದೆ ಎಂದು ನನ್ನ ಸಂಪೂರ್ಣ ನಂಬಿಕೆಯಾಗಿದೆ. ಹಾಗಿದ್ದರೆ ಆ ಆಯತ್ತಿನಲ್ಲಿ ಏನಿದೆ ಎಂಬುದನ್ನು ನಾವು ತಿಳಿಯೋಣ. ಒಬ್ಬ ವ್ಯಕ್ತಿ, ತಾನು ಪಾಪ ಮಾಡಿದ ವ್ಯಕ್ತಿ ಅಲ್ಲಾಹನ ಬಳಿ ಹೋಗಿ ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತಪಟ್ಟು ಮನಸ್ಸಿನಲ್ಲಿ ತುಂಬ ನೊಂದುಕೊಂಡು ಪ್ರಾಯಶ್ಚಿತ್ತಪಟ್ಟು ಆ ಪಾಪವನ್ನು ಮತ್ತೆ ಮಾಡುವುದಿಲ್ಲ ಎಂದುಕೊಂಡು ಕೊನೆಗೆ ಅಲ್ಲಾಹನ ಮುಂದೆ ಹೋಗಿ ಏಕಾಂತದಲ್ಲಿ ಅಲ್ಲಾಹನ ಬಳಿ ಕುಳಿತುಕೊಂಡು ತಾನು ತನ್ನ ಮನಸ್ಸಿನ ದುಃಖವನ್ನು ಎಲ್ಲವನ್ನು ಅಲ್ಲಾಹನ ಬಳಿ ಇಟ್ಟು ತಾನು ಸಂಪೂರ್ಣವಾಗಿ ಅಲ್ಲಾಹನ ಮುಂದೆ ತನ್ನನ್ನು ಅರ್ಪಿಸಿ, ಯಾ ಅಲ್ಲಾ, ನನ್ನ ಪಾಪಗಳನ್ನು ಕ್ಷಮಿಸು, ನಾನು ಈ ತಪ್ಪು ಮಾಡಿದ್ದೇನೆ, ಈ ಪಾಪವನ್ನು ಮಾಡಿದ್ದೇನೆ ಎಂದು ಎಲ್ಲವನ್ನು ಅಲ್ಲಾಹನ ಮುಂದೆ ಅರ್ಪಿಸಿ ಕ್ಷಮೆ ಕೇಳಿದಾಗ ಅಲ್ಲಾಹನು ಆ ವ್ಯಕ್ತಿಯೊಡನೆ ಏನು ಮಾಡುತ್ತಾನೆ ಎಂಬುದನ್ನು ನಮಗೆ ಈ ಆಯತ್ನಲ್ಲಿ ತಿಳಿಯುತ್ತದೆ. ಹೀಗೆ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿರುವಂತಹ ವ್ಯಕ್ತಿಗೆ ಅಲ್ಲಾಹನು ಏನು ಕೊಡಬಹುದು ಎಂದು ನಾವು ಯೋಚಿಸಿದರೆ, ಅಲ್ಲಾಹನು ತನ್ನ ಸ್ಥಾನ, ತನ್ನ ಗೌರವದ ತಕ್ಕಂತೆ ಅವನು ಚಾಚಿರುವ ಕೈಗಳಿಗೆ ಅಲ್ಲಾಹನು ತನ್ನ ಪ್ರೀತಿಯನ್ನು ತುಂಬಿ ಕಳಿಸುತ್ತಾನೆ. ಏನೇನು ಕೊಡುತ್ತಾನೆ ಎನ್ನುವುದನ್ನು ನಾವು ಮೊದಲಿಗೆ ತಿಳಿಯೋಣ. ನಾವು ಒಬ್ಬ ಮನುಷ್ಯನ ಹತ್ತಿರ ಹೋಗಿ ನಾವು ಏನಾದರೂ ಕೇಳಿದರೆ ಅವನು ಕೊಡುತ್ತೇನೆ ಎನ್ನುತ್ತಾನೆ ಅಥವಾ ಇಲ್ಲ ಎಂದು ಹೇಳುತ್ತಾನೆ. ಆದರೆ ನನ್ನ ಅಲ್ಲಾಹನು ಅವನ ಒಂದು ಗೌರವ, ಅವನ ಒಂದು ಅಂತಸ್ತೇ ಬೇರೆಯಾಗಿದೆ. ಅವನಷ್ಟು ಕರುಣಾಮಯನು ಬೇರೆ ಯಾರೂ ನಮಗೆ ಸಿಗುವುದಿಲ್ಲ. ಅವನು ಕೇವಲ ಆ ಪಾಪಗಳನ್ನು ಕ್ಷಮಿಸುವುದಷ್ಟೇ ಅಲ್ಲ, ಅವನು ಮೊದಲಿಗೆ ಫರಿಷ್ಠೆಗಳಿಗೆ ಹೇಳುತ್ತಾನೆ, ನನ್ನ ಹತ್ತಿರ ವಾಪಸ್ ಮರಳಿದ್ದಾನೆ, ನನ್ನ ದಾರಿಯನ್ನು ಮರೆತು ದೂರ ಹೋಗಿದ್ದವನು ವಾಪಸ್ ನನ್ನ ಕಡೆಗೆ ಬಂದಿದ್ದಾನೆ ಎಂದು ಮೊದಲಿಗೆ ತುಂಬ ಖುಷಿ ಪಡುತ್ತಾನೆ. ಅಲ್ಲಾಹನಷ್ಟು ಖುಷಿ ಪಡುವವರು, ನಾವು ತೋಬಾ ಮಾಡಿದಾಗ ಅಲ್ಲಾಹನಷ್ಟು ಖುಷಿ ಪಡುವವರು ಬೇರೆ ಯಾರೂ ಈ ಜಗತ್ತಿನಲ್ಲಿ ಇರುವುದಿಲ್ಲ. ಅಷ್ಟೊಂದು ಅಲ್ಲಾಹನಿಗೆ ನಾವು ನಮ್ಮ ತಪ್ಪಿಗೆ ಕ್ಷಮೆ ಕೇಳಿದಾಗ ಅಷ್ಟೊಂದು ಅಲ್ಲಾಹನಿಗೆ ಖುಷಿಯಾಗುತ್ತೆ. ಏಕೆ ಎಂದರೆ ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಆ ಕ್ಷಮೆಯನ್ನು ಕೇಳುವುದು ಅನಿವಾರ್ಯ ಮತ್ತು ಅದು ಅಲ್ಲಾಹನು ಕೇಳಲೇಬೇಕು ಎಂದು ಹೇಳಿದ್ದಾನೆ. ಅದನ್ನು ನಾವು ಅರಿತುಕೊಂಡು ನಾವು ಮಾಡಿರುವ ಪಾಪಗಳಿಗೆ ತಕ್ಷಣವೇ ಅಲ್ಲಾಹನ ಬಳಿ ಹೋಗಿ ಕ್ಷಮೆ ಕೇಳಲೇಬೇಕು. ಅಲ್ಲಾಹನು ಅದನ್ನು ಮೆಚ್ಚಿ ನಮ್ಮ ಪಾಪಗಳನ್ನು ತೊಳೆಯುತ್ತಾ ಹೋಗುತ್ತಾನೆ. ಆ ತಪ್ಪು ಮಾಡಿರುವ ಕೈಗಳಿಗೆ ಅಲ್ಲಾಹನು ಏನು ನೀಡುತ್ತಾನೆ ಎಂದರೆ, ಕೈಚಾಚಿ ಬೇಡುತ್ತಿರುವ ಆ ಕೈಗಳಿಗೆ ಅಲ್ಲಾಹನು ಎಷ್ಟೊಂದು ಪ್ರೀತಿ ತುಂಬುತ್ತಾನೆ ಎಂದರೆ, ಮೊದಲಿಗೆ ಅವನು ನಮ್ಮ ಹತ್ತಿರ ನಾವು ಹುಟ್ಟಿದಾಗಿನಿಂದಲೂ 2 ಫರಿಷ್ಠೆಗಳು ನಮ್ಮೊಂದಿಗೆ ಇರುತ್ತಾರೆ ಮತ್ತು ನಮ್ಮ ಕೊನೆಯ ಉಸಿರಿನೊಳಗೂ ನಮ್ಮ ಜೊತೆ ಇರುತ್ತಾರೆ. ಅವರ ಕೆಲಸ ಏನು ಎಂದರೆ, ನಾವು ಕೆಟ್ಟದ್ದನ್ನು ಮಾಡಿದರೂ ಸಹ ನಮ್ಮ ಬುಕ್ಕಿನಲ್ಲಿ ಬರೆಯುತ್ತಾರೆ, ಒಳ್ಳೆಯದನ್ನು ಮಾಡಿದರೂ ಸಹ ನಮ್ಮ ಒಂದು ಫೈಲ್ನಲ್ಲಿ ಬರೆಯುತ್ತಾರೆ. ಎಡಗಡೆ ಮತ್ತು ಬಲಗಡೆ ನಮಗೆ ಆ ಫರಿಷ್ಠೆಗಳು ಅಲ್ಲಾಹನು ಕಳಿಸಿರುತ್ತಾನೆ. ಆ ಫರಿಷ್ಠೆಗಳನ್ನು ಅಲ್ಲಾಹನು ತನ್ನ ಬಳಿ ಕರೆದು
ಅವರಿಗೆ ಹೇಳುತ್ತಾನೆ, ಇವನನ್ನು ನಾನು ಕ್ಷಮಿಸಿದ್ದೇನೆ. ಇವನು ನನ್ನ ಬಳಿ ಬಂದು ತನ್ನ ತಪ್ಪಿನ ಅರಿವಿಗೆ ಕ್ಷಮೆ ಕೇಳಿದ್ದಾನೆ ಮತ್ತು ಇವನ ಫೈಲ್ನಲ್ಲಿರುವ ಎಲ್ಲ ಗುಣಗಳನ್ನು, ಎಲ್ಲ ಪಾಪಗಳನ್ನು ನೀನು ನೇಕಿಯಾಗಿ ಪುಣ್ಯಗಳಾಗಿ ಬದಲಾಯಿಸು ಎಂದು ಆ ಫರಿಷ್ಠೆಗೆ ಅಲ್ಲಾಹನು ಹೇಳುತ್ತಾನೆ. ಇದಕ್ಕಿಂತ ಹೆಚ್ಚಿನ ಖುಷಿ ಯಾವುದು ಇದೆ ಹೇಳಿ? ಅಲ್ಲಾಹನು ಕೇವಲ ಕ್ಷಮಿಸಿ ಆ ಕೈ ಬಿಡುವುದಿಲ್ಲ, ಆ ಕೈ ಹಿಡಿದು ಅವನು ಮಾಡಿರುವ ಪಾಪಗಳನ್ನು ಪುಣ್ಯಗಳಾಗಿ ಬದಲಾಯಿಸುತ್ತಾನೆ. ಅಷ್ಟೇ ಅಲ್ಲದೆ ಆ ಫರಿಷ್ಠೆಗೆ ಹೇಳುತ್ತಾನೆ, ಇವನು ಮಾಡಿರುವ ಪಾಪಗಳು ನಿನಗೆ ಗೊತ್ತು, ಆದರೆ ನೀನು ಇನ್ನು ಮುಂದೆ ಇವನ್ನು ಯಾರ ಮುಂದೆಯೂ ಹೇಳುವ ಹಾಗಿಲ್ಲ ಮತ್ತು ಚರ್ಚಿಸುವ ಹಾಗಿಲ್ಲ ಎಂದು ಆಜ್ಞೆಯನ್ನು ಕೊಡುತ್ತಾನೆ. ಅಲ್ಲಾಹನಿಗೆ ನಮ್ಮ ಗೌರವ ಎಷ್ಟೊಂದು ಮುಖ್ಯವಾಗಿದೆ ಎನ್ನುವುದು ನೋಡಿ. ಸ್ವತಃ ಅಲ್ಲಾಹನೇ ನಾವು ಮಾಡಿರುವ ಪಾಪಗಳನ್ನು ಪುಣ್ಯಗಳಾಗಿ ಬದಲಾಯಿಸಿ ಅವನ್ನು ಶಾಶ್ವತವಾಗಿ ಈ ಭೂಮಿ ಮತ್ತು ನಾಳೆ ಖಯಾಮತ್ತಿನ ದಿನದವರೆಗೂ ಆ ತಪ್ಪುಗಳನ್ನು ಮುಚ್ಚಿ ಹಾಕುತ್ತಾನೆ. ನಮ್ಮ ಆ ತಪ್ಪುಗಳ ಮೇಲೆ ತನ್ನ ಪ್ರೀತಿಯ ಪರದೆಯನ್ನು ಎಳೆಯುತ್ತಾನೆ. ಕೇವಲ ಆ ಅಲ್ಲಾಹನ ಬಳಿ ಹೋಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಾವು ಸರೆಂಡರ್ ಆಗಿ ಅರ್ಪಿಸಿ ಕ್ಷಮೆಯನ್ನು ಕೇಳಿರುವ ಒಂದು ಪ್ರತಿಫಲದ ರೂಪ ಇದು ನಮಗೆ ಉಡುಗೊರೆಯಾಗಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಪಾಪವನ್ನು ಮಾಡಿದ ಆ ಮನಸ್ಸು ನೋವಿನಲ್ಲಿ ಇರುವಾಗ ಅಲ್ಲಾಹನು ತನ್ನ ಪ್ರೀತಿಯಿಂದ ಅವನಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಆ ಮನಸ್ಸಿಗೆ ತುಂಬುತ್ತಾನೆ. ಅಷ್ಟೇ ಅಲ್ಲದೆ ಆ ಮನಸ್ಸಿಗೆ ಅಂಟಿರುವ ಎಲ್ಲ ಪಾಪದ ಕಲೆಗಳನ್ನು ತೊಳೆದು ಹಾಕಿ ಆ ಮನಸ್ಸನ್ನು ಉಜ್ವಲಗೊಳಿಸುತ್ತಾನೆ. ಆ ಮನಸ್ಸು ಮತ್ತು ಅವನ ಮುಖವನ್ನು ಈಮಾನಿನ ಒಂದು ಬೆಳಕಿನಿಂದ, ಒಂದು ಕಾಂತಿಯಿಂದ ಅವನ ಜೀವನವನ್ನು ಈಮಾನಿನಿಂದ ಹೊಳೆಯುವಂತೆ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಅವನಿಗೆ ದುನಿಯಾ ಮತ್ತು ಆಖಿರತ್ನಲ್ಲಿ ಅವನ ಸ್ಥಾನವನ್ನು ಎತ್ತರಕ್ಕೆ ಒಯ್ಯುತ್ತಾನೆ ಮತ್ತು ಅವನ ಜೀವನ ಸರಳ ಮಾಡುತ್ತಾನೆ, ನೆಮ್ಮದಿ ಮತ್ತು ಬರಕತ್ತಿಂದ ತುಂಬುತ್ತಾನೆ. ಅಲ್ಲಾಹನ ಪ್ರೀತಿ ಎಷ್ಟೊಂದು ಹೇಳಿದರೂ ಕಮ್ಮಿ ಮತ್ತು ಎಷ್ಟೊಂದು ಹೊಗಳಿದರೂ ಕಮ್ಮಿಯೇ. ಇಂತಹ ಈ ಅಲ್ಲಾಹನ ಪ್ರೀತಿಯನ್ನು ನಾವು ಸಹಿತ ಪಡೆಯೋಣ. ಮನುಷ್ಯ ಎಂದ ಮೇಲೆ ತಪ್ಪು ಮಾಡುವುದು ಸಹಜ, ಆದರೆ ಆ ತಪ್ಪಿಗೆ ತಕ್ಷಣವೇ ಅಲ್ಲಾಹನ ಬಳಿ ಹೋಗಿ ಮಾಫಿ ಕೇಳುವುದು ನಮ್ಮ ಗುಣವಾಗ ಆಗಿರಬೇಕು. ಅಲ್ಲಾಹನಿಗೆ ನಾವು ಭಯದಿಂದ ನಡೆದುಕೊಂಡರೆ ಅಲ್ಲಾಹನು ನಮ್ಮೊಡನೆ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸುತ್ತಾನೆ. ಈ ಕೆಲವಷ್ಟು ದಿನದ ಈ ಸ್ವಲ್ಪ ದಿನದ ಜೀವನವನ್ನು ಅಲ್ಲಾಹನೇ ಹೇಳುವ ಹಾಗೆ ನಾವು ನಡೆದರೆ, ಅಲ್ಲಾಹನು ಹೇಳಿರುವ ದಾರಿಯಲ್ಲಿ ನಾವು ನಡೆದರೆ ನಮಗೆ ಮುಂದೆ ಬರುವ ಉಳಿದ ಜೀವನ ಎಷ್ಟೊಂದು ದೊಡ್ಡದು. ಆ ಜೀವನವು ತುಂಬ ಸುಖಮಯ ಮತ್ತು ಸುಂದರವಾಗಿರುತ್ತದೆ. ಅಲ್ಲಾಹ್ ಹೇಳುವುದಾದರೂ ಏನು? ಕೆಟ್ಟ ಮಾತುಗಳನ್ನು ಆಡಬೇಡಿ, ಸುಳ್ಳನ್ನು ನುಡಿಯಬೇಡಿ, ಪರರನ್ನು ನಿಂದಿಸಬೇಡಿ ಮತ್ತು ಒಳ್ಳೆಯವರಾಗಿರಿ, ಒಳ್ಳೆ ಮನುಷ್ಯತ್ವದಿಂದ ಬಾಳಿ ಎಂದು ಹೇಳಿದ್ದಾನೆ. ಇದು ಕೇವಲ ಮನುಷ್ಯರಿಗೆ ಎಷ್ಟು ಸುಲಭದ ವಿಷಯ. ಒಂದು ಮನುಷ್ಯತ್ವದ ರೀತಿಯಲ್ಲಿ ನಾವು ಬಾಳಿದರೆ ಅಲ್ಲಾಹನಿಗೆ ತುಂಬ ಇಷ್ಟವಾಗುತ್ತೆ ಮತ್ತು ನಮ್ಮ ಮನಸ್ಸಿಗೂ ನೆಮ್ಮದಿ ಸಹ ಇರುತ್ತೆ. ನಾವು ಇಲ್ಲಿ ಬಂದಿರುವುದು ಪರೀಕ್ಷೆಯನ್ನು ಕೊಡಲು. ಆ ಪರೀಕ್ಷೆಯನ್ನು ನಾವು ಸುಂದರ ಮತ್ತು ಸರಳವಾಗಿ ಪಾಸ್ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಒಂದಿಷ್ಟು ಕಷ್ಟಗಳು ಬಂದರೆ, ಒಂದಿಷ್ಟು ನೋವುಗಳು ಬಂದರೂ ಸಹಿತ ನಾವು ಆ ಅಲ್ಲಾಹನ ರೆಹಮತ್ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ಆ ಅಲ್ಲಾಹನು ಹೇಳಿದ ಹಾಗೆಯೇ ನಡೆದುಕೊಂಡು ನಮ್ಮ ಜೀವನವನ್ನು ಕಾಮಯಾಬಿ ಮಾಡಿಕೊಳ್ಳೋಣ. ಮತ್ತು ಆ ಅಲ್ಲಾಹನು ತಾನು ಇಷ್ಟಪಟ್ಟ ಹಾಗೆಯೇ ನಾವು ಬಾಳುವಂತೆ ನಮಗೆ ಸದ್ಬುದ್ಧಿ ಕೊಡಲಿ ಎಂದು ಅಲ್ಲಾಹನಲ್ಲಿ ಮನಸ್ಫೂರ್ತಿಯಾಗಿ ನಾವು ದುವಾ ಮಾಡೋಣ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ಲಾಮಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಕೈ ಜೋಡಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ.